ಪರಿಸರ ಅಧ್ಯಯನ 4ನೇ ತರಗತಿ ಪಾಠ 2 ಸವಿಜೇನು. ಈ ಪಾಠವನ್ನು ಕಲಿತ ನಂತರ ನೀನು ಪ್ರಾಣಿಗಳ ವರ್ತನೆಯನ್ನು ವೀಕ್ಷಿಸುವೆ. ಅಂದರೆ ಪ್ರಾಣಿಗಳ ವರ್ತನೆ ಅದು ಹೇಗೆ ನಡ್ಕೊಳ್ಳುತ್ತೆ ಅನ್ನುವುದನ್ನು ನಾವು ನೋಡ್ತೇವೆ ಅಂತ. ಜೇನು ಸಂಗ್ರಹಣೆಯ ವಿಧಾನ ಮತ್ತು ಉಪಯೋಗವನ್ನು ಅರಿಯುವೆ. ಅಂದರೆ ಜೇನನ್ನು ಯಾವ ಥರ ನಾವು ಕೂಡಿಡ್ತೀವಿ ಆ ವಿಧಾನವನ್ನು ತಿಳ್ಕೊಳ್ತೀವಿ ಮತ್ತು ಅದರ ಉಪಯೋಗವನ್ನು ಕೂಡ ನಾವು ತಿಳ್ಕೊಳ್ತೀವಿ. ಜಾತ್ರೆಗೆ ಹೋಗಿದ್ದ ಊರಿನ ಮಕ್ಕಳು ಮಿಠಾಯಿ ತಿನ್ನುತ್ತಾ ನಿಂತಿದ್ದರು. ತಿನ್ನುವಾಗ ಉದುರಿದ ಮಿಠಾಯಿ ಚೂರುಗಳು ಸುತ್ತಲೂ ಇರುವೆಗಳ ಹಿಂದೆ ನೆರೆದಿತ್ತು. ಜಾತ್ರೆಗೆ ಹೋಗಿದ್ದ ಊರಿನ ಮಕ್ಕಳು ಮಿಠಾಯಿ ತಿಂತಾ ಇದ್ದರು. ತಿನ್ನುವಾಗ ಉದುರಿದ ಕೆಳಗೆ ಬಿದ್ದ ಮಿಠಾಯಿಯನ್ನು ಚೂರಿನ ಸುತ್ತಲೂ ಏನಾದವು ಇರುವೆಗಳು ಹಿಂಡೆ ಅಂದರೆ ಗುಂಪು ಅಂತ ನೆರೆದಿತ್ತು. ಅಲ್ಲಿದ್ವು. ಫಾತಿಮಾ ಹೇಳಿದ್ಲು, ಇಲ್ಲಿ ನೋಡು ರಾಧಾ, ಎಷ್ಟೊಂದು ಇರುವೆಗಳು ಮಿಠಾಯಿ ಚೂರುಗಳಿಗೆ ಹೇಗೆ ಮುತ್ತಿಗೆ ಹಾಕಿವೆ. ಅದಕ್ಕೆ ರಾಧಾ, ಹೌದು ಫಾತಿಮಾ, ಎಷ್ಟು ಒಗ್ಗಟ್ಟಿನಿಂದ ಎಲ್ಲವೂ ಸೇರಿ ಆಹಾರವನ್ನು ಸಾಗಿಸುತ್ತಿವೆಯಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ತೇಜಸ್, ಓಹೋ, ಅಲ್ಲಿ ನೋಡಿ, ಬೆಕ್ಕಿನ ಮರಿಗಳು ಎಷ್ಟು ಮುದ್ದಾಗಿವೆ. ಫಾತಿಮಾ ಹೇಳ್ತಾಳೆ, ಅಬ್ಬಾ, ಎಷ್ಟು ಬೆಳ್ಳಗಿವೆ. ತಾಯಿ ಬೆಕ್ಕು ಮರಿಗಳನ್ನು ಎಷ್ಟು ಪ್ರೀತಿಯಿಂದ ನೆಕ್ಕುತ್ತಿದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಧಾ, ನಮ್ಮಂತೆಯೇ ಪ್ರಾಣಿಗಳು ಕೂಡಿ ಬಾಳುತ್ತವೆಯಲ್ಲವೇ. ತೇಜಸ್, ಹೌದು, ಹೆಚ್ಚಿನ ಪ್ರಾಣಿಗಳು ಕೂಡಿ ಬಾಳುತ್ತವೆ ಎಂದು ಅಪ್ಪ ಹೇಳಿದ್ದರು. ನಾನೊಮ್ಮೆ ನಾಗರಹೊಳೆ ಕಾಡಿಗೆ ಹೋಗಿದ್ದಾಗ ಜಿಂಕೆಗಳ ಹಿಂಡನ್ನು ಕಂಡಿದ್ದೆ. ಆನೆಗಳು ಕೂಡ ಗುಂಪಿನಲ್ಲಿಯೇ ಇದ್ದವು. ಹುಲಿಯನ್ನು ನೋಡಿದೆ, ಆದರೆ ಅದು ಮಾತ್ರ ಒಂಟಿಯಾಗಿತ್ತು. ಫಾತಿಮಾ ಹೇಳ್ತಾಳೆ, ಅಲ್ಲಿ ನೋಡಿ, ನಾಯಿಗಳು ಹೇಗೆ ಬ್ರೆಡ್ಡಿನ ತುಂಡಿಗೆ ಜಗಳವಾಡುತ್ತಿವೆ. ರಾಧಾ, ಆಕಾಶವನ್ನು ನೋಡಿ, ಬೆಳ್ಳಕ್ಕಿಗಳು ಹೇಗೆ ಒಟ್ಟಾಗಿ ಹಾರುತ್ತಿವೆ. ಆಗ ತೇಜಸ್ ಹೇಳ್ತಾನೆ, ಹೌದು ರಾಧಾ, ಅಲ್ಲಿ ನೋಡು, ಮರದ ಮೇಲೆ ಮಂಗ ಕುಳಿತಿದೆ. ಫಾತಿಮಾ ಹೇಳ್ತಾಳೆ, ಮರಿಯು ತಾಯಿಯ ಹೊಟ್ಟೆಯನ್ನು ಅಪ್ಪಿ ಹಿಡಿದಿದೆ. ಮರಿ ಏನು ಹಿಡಿದಿದೆ? ತಾಯಿಯ ಹೊಟ್ಟೆಯನ್ನು ಅಪ್ಪಿ ಹಿಡಿದಿದೆ. ಅಪ್ಪಿ ಅಂದರೆ ತಬ್ಬಿ ಅಂತ. ರಾಧಾ, ಅಯ್ಯೋ, ಅದು ಬಿದ್ದು ಬಿಟ್ಟರೆ. ತೇಜಸ್, ಇಲ್ಲ, ಮರಿಯು ತಾಯಿಯನ್ನು ಗಟ್ಟಿಯಾಗಿ ಹಿಡಿದಿದೆ. ರಾಧಾ ಹೇಳ್ತಾಳೆ, ತೇಜಸ್, ಅಲ್ಲಿ ನೋಡು, ಸಣ್ಣ ಕೋಳಿ ಮರಿಗಳು. ಅವುಗಳಿಗೆ ತಾಯಿ ಕೋಳಿಯು ಆಹಾರ ಹುಡುಕುವುದನ್ನು ಕಲಿಸುತ್ತಿದೆ. ಆಹಾರ ಹುಡುಕೋದನ್ನು ಕಲಿಸ್ತಾ ಇದೆ. ಈ ಮಕ್ಕಳಂತೆ ನೀನು ಕೂಡ ನಿನ್ನ ಸುತ್ತಲಿರುವ ಪ್ರಾಣಿಗಳ ವರ್ತನೆಯನ್ನು ಗಮನಿಸು. ಈ ಮಕ್ಕಳ ಥರ ನೀವೇನು ಮಾಡಿ, ಸುತ್ತಲೂ ಇರುವ ಪ್ರಾಣಿಗಳ ವರ್ತನೆಯನ್ನು ಗಮನಿಸಿ. ಫಾತಿಮಾ, ಜೇನುನೊಣವನ್ನು ನೋಡು, ಅದು ಹೂವಿನ ಮೇಲೆ ಕುಳಿತು ಹೇಗೆ ಮಕರಂದ ಹೀರುತ್ತಿದೆ. ಆಗ ರಾಧಾ ಹೇಳ್ತಾಳೆ, ಬಾ, ಜೇನನ್ನು ಮಾತನಾಡಿಸೋಣ. ತೇಜಸ್, ಜೇನೇ, ನಿನ್ನ ಗೂಡೆಲ್ಲಿ ಅಂತ ಕೇಳ್ತಾನೆ. ಜೇನು, ಅಲ್ಲಿ ನೋಡು, ಆ ಮರದಲ್ಲಿರುವೆ ನನ್ನ ಗೂಡು. ಏನು? ಆ ಮರದಲ್ಲಿರುವುದೇ ನನ್ನ ಗೂಡು. ತೇಜಸ್, ಅಲ್ಲಿ ಬರೀ ಜೇನುನೊಣಗಳೇ ಕಾಣುತ್ತಿವೆ. ಜೇನು, ಅದೇ ನನ್ನ ಕುಟುಂಬ. ಫಾತಿಮಾ, ಏನು ಇಷ್ಟೊಂದು ದೊಡ್ಡದೇ ನಿನ್ನ ಕುಟುಂಬ? ಜೇನು, ಹೌದು, ಒಂದು ಜೇನು ಕುಟುಂಬದಲ್ಲಿ ಸಾವಿರಾರು ಜೇನುನೊಣಗಳಿರುತ್ತವೆ ಎಂದು ನಿಮಗೆ ಗೊತ್ತೇ? ಒಂದು ರಾಣಿ ಜೇನು ಮತ್ತೆಲ್ಲ ಕೆಲಸಗಾರ ಜೇನುಗಳು ಗೂಡು ಕಟ್ಟುವುದು, ಆಹಾರ ಸಂಗ್ರಹಿಸುವುದು, ರಾಣಿ ಜೇನನ್ನು ನೋಡಿಕೊಳ್ಳುವುದು ಮುಂತಾದ ಕೆಲಸಗಳನ್ನೆಲ್ಲ ಕೆಲಸಗಾರ ಜೇನುಗಳೇ ಮಾಡುತ್ತವೆ. ಮೊಟ್ಟೆ ಇಡುವುದಷ್ಟೇ ರಾಣಿಯ ಕೆಲಸ. ರಾಧಾ